ಬಿರುಬಿಸಿಲಿನ ಮಧ್ಯೆ ಪ್ರಾಣಿಗಳಿಗೆ ಕೂಲ್ ಅನುಭವ. ಪ್ರಾಣಿ ಸಂಗ್ರಹಾಲಯಕ್ಕೆ ಸ್ಪ್ರಿಂಕ್ಲರ್ ಕೋಲ್ಡ್ ಫುಡ್ ವ್ಯವಸ್ಥೆ ಮಾಡಲಾಗಿದೆ. ಗದಗ ಬಿಂಕದಕಟ್ಟಿ ಪ್ರಾಣಿ ಸಂಗ್ರಹಾಲಯದ ಪ್ರಾಣಿಗಳಿಗೆ ಕೂಲ್ ವ್ಯವಸ್ಥೆ. 42 ಪ್ರಭೇದದ ಪ್ರಾಣಿಗಳಿಗೆ ಸ್ಪ್ರಿಂಕಲ್ ವ್ಯವಸ್ಥೆಯನ್ನ ಸಿಬ್ಬಂದಿ ಮಾಡಿದ್ದಾರೆ. ಬಿಸಿಲಿನ ತಾಪ ಜಾಸ್ತಿ ಇದೆ. ಜನರಿಗೆ ಒಂದಷ್ಟು ಸೂಚನೆಯನ್ನ ವೈದ್ಯರು ಕೊಡ್ತಾ ಇದ್ದಾರೆ. ಆದರೆ ಪ್ರಾಣಿಗಳ ಕತೆ ಏನು? ಪ್ರಾಣಿಗಳಿಗೆ ಈ ಬಿರು ಬಿಸಿಲಿನಿಂದ ಬಚಾವಾಗಿ ಕೂಲ್ ವ್ಯವಸ್ಥೆಯನ್ನ ಅಲ್ಲಿನ ಸಿಬ್ಬಂದಿ ಮಾಡಿದ್ದಾರೆ. ಜಿಂಕೆ, ಕಡವೆ, ಪಕ್ಷಿ ವಿಭಾಗದ ಕೇಜ್ಗಳಿಗೆ ಸ್ಪ್ರಿಂಕಲ್ ವ್ಯವಸ್ಥೆ ಮಾಡಲಾಗಿದೆ. ತಾಪಮಾನ ಹೆಚ್ಚಾಗ್ತಾ ಇದ್ದು ಮೃಗಾಲಯದಲ್ಲಿ ಈ ರೀತಿ ವಿಶೇಷ ವ್ಯವಸ್ಥೆಯನ್ನ ಸಿಬ್ಬಂದಿ ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನ ಪ್ರಾಣಿ ಸಂಗ್ರಹಾಲಯದಲ್ಲಿ ಮಾಡಿರುವುದು. ಗದಗ್ನಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದೆ. ಜನರು ಕೂಡ ಈ ತಾಪಮಾನದಿಂದಾಗಿ ಬಸವಳಿದು ಹೋಗಿದ್ದಾರೆ. ಇನ್ನು ಪ್ರಾಣಿ ಮತ್ತು ಪಕ್ಷಿಗಳ ಕತೆ ಕೇಳುವಂತೆ ಇಲ್ಲ. ಆದರೆ ಗದಗ್ನ ಝೂನಲ್ಲಿ ವಿಶಿಷ್ಟವಾದಂತಹ ಪ್ರಯತ್ನಗಳು ನಡೀತಾ ಇದೆ. ಅಂದರೆ ಪ್ರಾಣಿ ಪಕ್ಷಿಗಳಿಗೆ ತಂಪಾಗಿ ಇಡಲು ಈ ರೀತಿಯ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಲಾಗಿದೆ. ಈಗ ನಾವು ಗದಗ್ನ ಬಿಂಕದಕಟ್ಟಿಯಲ್ಲಿರ್ತಕ್ಕಂತಹ ಈ ಪಕ್ಷಿಗಳ ಸೆಕ್ಷನ್ನಲ್ಲಿದ್ದೇವೆ. ತಾವೇನು ಗಮನಿಸ್ತಾ ಇದ್ದೀರಿ, ಸುಮಾರು 5 ರಿಂದ 6 ಪ್ರಭೇದದ ಪಕ್ಷಿಗಳಿಲ್ಲಿದೆ. ಈ ಪಕ್ಷಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸ್ವಚ್ಛಂದವಾಗಿ ಹಾರಾಡಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು ಈ ಸ್ಪ್ರಿಂಕ್ಲರ್ನಿಂದ ಈ ಅನುಕೂಲ ಆಗಿದೆ. ತಂಪಾದ ಆಹಾರಗಳನ್ನು ನೀಡುವುದರ ಜೊತೆಗೆ ಈ ರೀತಿ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸರಿ, ಯಾವ ರೀತಿ ಕಾರ್ಯಕ್ರಮಗಳನ್ನು ಈಗ ಮಾಡ್ತೀರಿ? ಆಮೇಲೆ ಏನೇನು ಬದಲಾವಣೆಗಳಾಗ್ಯಾವ ಸರ್ ಇಲ್ಲಿ? ಸರ್, ಈಗ ಬೇಸಿಗೆ ಎಂಟ್ರಿ ಆದಾಗಿಂದ ನಮ್ಮ ಗದಗ ಝೂ ಒಳಗೆ ಕೆಲವು ಆಹಾರದೊಳಗಾಗಲಿ ಸುತ್ತಮುತ್ತಲಿನ ಪ್ರದೇಶ ಒಳಗೆ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡ್ಕೊಂಡಿವಿ. ಅದರೊಳಗೆ ಮೇನ್ ಅಂದ್ರೆ ಈ ಸ್ಪ್ರಿಂಕ್ಲರ್ ವ್ಯವಸ್ಥೆ. ಎನ್ಕ್ಲೋಜರ್ ಒಳಗೆ ಎಲ್ಲನೂ ಸ್ಪ್ರಿಂಕ್ಲರ್ ವ್ಯವಸ್ಥೆ ಅದ. ಅಗೇನು ಹೊರಗಡೆನೂ ಅದ. ಏನಂದ್ರೆ ಸುತ್ತಮುತ್ತ ಹಸಿರು ಕಾಣ್ತಾ ಇರಲಿ, ಸಸ್ಯಗಳು ಚೆನ್ನಾಗಿ ಬೆಳೀಲಿ ಅಂಥೇಳಿ ಕಂಟಿನ್ಯೂಸ್ ಸ್ಪ್ರಿಂಕ್ಲರ್ ವ್ಯವಸ್ಥೆ ಅದ. ಅಗೇನು ನಮ್ಮ ಮೃಗಾಲಯಕ್ಕೆ ಭೇಟಿ ನೀಡುವಂತಹ ಜನರಿಗೂ ಸಹ ತಂಪಾದ ವ್ಯವಸ್ಥೆ ಇರಲಿ ಅಂಥೇಳಿ ಅವರಿಗೆ ಶುದ್ಧ ನೀರಿನ ಘಟಕಗಳನ್ನ ಸ್ಟಾರ್ಟ್ ಮಾಡೀವಿ. ಅದರೊಳಗೆ ಕೂಲರ್ಸ್ ಇದಾವೆ. ಫಾಗ್ ಸಿಸ್ಟಮ್ ಅಂತ ಮಾಡೀವಿ. ಏನಂದ್ರೆ ಆ ಫಾಗರ್ಸ್ಗಳನ್ನ ಆ್ಯಡ್ ಮಾಡೀವಿ ಅಲ್ಲಲ್ಲಿ. ಆ ಫಾಗ್ ಸಿಸ್ಟಮ್ ಇರೋದ್ರಿಂದ ಜನಕ್ಕೂ ಆ ತಂಪನ ಫೀಲ್ ಇರುತ್ತೆ. ಬಂದ ವೀಕ್ಷಕರಿಗೆಲ್ಲ ಅಥವಾ ಭೇಟಿ ಮಾಡಿದವರಿಗೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗಲಿ ಅಂಥೇಳಿ ಮಾಂಸಾಹಾರಿ ಪ್ರಾಣಿಗಳಿಗೆ ಬ್ಲಡ್ ಪಾಪ್ಸಿಕಲ್ಸ್ ಅಂತ ಕೊಡ್ತೀವಿ. ಸಸ್ಯಾಹಾರಿಗಳಿಗೆ ಫ್ರೂಟ್ ಪಾಪ್ಸಿಕಲ್ಸ್ ಅಂತೆಲ್ಲ ಕೊಡ್ತೀವಿ. ಏನಂದರೆ ಅಗೇನ್ ಫ್ರೀಸ್ಡ್ ಫುಡ್ ಕೊಡೋದ್ರಿಂದ ಅವಕ್ಕೂ ಸ್ವಲ್ಪ ತಂಪಿನ ವಾತಾವರಣ ಫೀಲ್ ಆಗಲಿ ಅನ್ನೋ ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ. ಅಂದರೆ ಏನು ತಾಪಮಾನ ಹೆಚ್ಚಾಗ್ತಾ ಇದೆ, ಇದರಿಂದ ಪ್ರಾಣಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಆಹಾರದಲ್ಲಿ ಒಂದು ರೀತಿಯ ಬದಲಾವಣೆಗಳನ್ನು ಮಾಡಲಾಗಿದೆ. ಜೊತೆಗೆ ಸ್ಪ್ರಿಂಕ್ಲರನ್ನು ಅಳವಡಿಸಿರೋದ್ರಿಂದ ವಾತಾವರಣದಲ್ಲಿ ಒಂದು ರೀತಿಯ ಬದಲಾವಣೆ ಆಗಿದೆ. ತಂಪು ವಾತಾವರಣ ಮೂಡಿದೆ ಅನ್ನೋ ಮಾತನ್ನು ಇಲ್ಲಿಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಗದಗಿನ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.